ಎಂಬುದಿಲ್ ಎಲ್ಲ ಜೀವಿಗಳು ಸಮಾನ ಎಂದು ಅರಿತುಕೋ. ಮನಸ್ಸಿಗಂಟಿದ ಕೊಳೆಯ ತಿಕ್ಕಿ ತೊಳೆದುಕೋ. ಮನಸ್ಸಿಗಂಟಿದ ಕೊಳೆಯ ತಿಕ್ಕಿ ತೊಳೆದುಕೋ. ಹಸಿವು ಪುಣ್ಯ ಕೋಟಿಯೇ, ಹುಲಿಯು ಪುಣ್ಯ ಕೋಟಿಯೇ. ಹಸಿವು ಪುಣ್ಯ ಕೋಟಿಯೇ, ಹುಲಿ ಚಂದ ತಿಳಿದುಕೋ. ಹಾವು ಹಲ್ಲಿ ನವಿಲುಗಳ ಚಂದ ತಿಳಿದುಕೋ. ಅಂದ ಚಂದ ಎಂಬುವುದು ಎಲ್ಲ ಮನದ ಭ್ರಾಂತಿಯು. ಅಂದ ಚಂದ ಎಂಬುವುದು ಎಲ್ಲ ಮನದ ಭ್ರಾಂತಿಯು. ಸಮಚಿತ್ತದ ಎದೆಯೊಳಗೆ ಸಮಚಿತ್ತದ ದೀಪ ಬೆಳಗಿಸೋ. ಮನಸ್ಸಿಗಂಟಿದ ಕೊಳೆಯ ತಿಕ್ಕಿ ತೊಳೆದುಕೋ. ಮನಸ್ಸಿಗಂಟಿದ ಕೊಳೆಯ ತಿಕ್ಕಿ ತೊಳೆದುಕೋ. ಕೆಟ್ಟ ಕಾಲ ಎಂಬುದಿಲ್ಲ, ನಾವು ಗುಳಿ ಕಾಲವಿಲ್ಲ. ಕೆಟ್ಟ ಕಾಲ ಎಂಬುದಿಲ್ಲ, ನಾವು ಗುಳಿ ಕಾಲವಿಲ್ಲ. ಕ್ಷಣ ಕ್ಷಣವೂ ದಿನ ದಿನವೂ ಶ್ರೇಷ್ಠ ಅಂದುಕೋ. ಕ್ಷಣ ಕ್ಷಣವೂ ದಿನ ದಿನ ಕೂಡ ನಮ್ಮದು ಈ ದಿನ .com 2 ವರ್ಷ ತುಂಬಿದ ಕಾರಣದಿಂದ ನಾವೊಂದು ವಿಶೇಷ ಸಂಚಿಕೆ ಬಿಡುಗಡೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇವಾಗ ರಾಯಚೂರು ಆಗಿದೆ, ಗುಲ್ಬರ್ಗ ಆಗಿದೆ. ಇವತ್ತು ನಾವು ಗಂಗಾವತಿಯಲ್ಲಿ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ದಿನ .com ಒಂದು ವಿಶೇಷ ಮಾಧ್ಯಮ ಸಂಸ್ಥೆಯಾಗಿ ಈಗಾಗಲೇ ಹೊರಹೊಮ್ಮಿದೆ. ರಾಜ್ಯದಲ್ಲಿ 2 ವರ್ಷಗಳ ಜನರ ಧ್ವನಿಯಾಗಿ ಈ ದಿನ .com ಸುದ್ದಿಗಳನ್ನು ಬಿತ್ತರಿಸುತ್ತಾ ತನ್ನ ಎಲ್ಲ ಪ್ರಯತ್ನಗಳನ್ನು ಕೂಡ ಈ ದಿನ .com ಮಾಡುತ್ತಾ ಬಂದಿದೆ. ಇದು ಈ ಡಿಜಿಟಲ್ ಮಾಧ್ಯಮ ತನ್ನ ಹೊಸ ಹೊಸ ಪ್ರಯೋಗಗಳು ಕೂಡ ಒಡ್ಡಿಕೊಂಡಿದೆ. ಅಂದರೆ ನೀವೆಲ್ಲರೂ ಗಮನಿಸಿರಬಹುದು, ನಮ್ಮ ವೆಬ್ಸೈಟ್ನಲ್ಲಿ ವಿಶೇಷ ಸುದ್ದಿಗಳಾಗಿರಬಹುದು, ಹಾಗೂ ಯೂಟ್ಯೂಬ್ನಲ್ಲಿ ಕೂಡ ನಮ್ಮದೇ ಆದ ವಿಶೇಷ ಅನಾಲಿಸಿಸ್ ವಿಡಿಯೋಗಳಾಗಿರಬಹುದು, ಹಾಗೂ ಫೀಲ್ಡ್ನಲ್ಲಿ ನಾವು ವಾಲಂಟಿಯರ್ ಮತ್ತು ಸಿಟಿಜನ್ ಜರ್ನಲಿಸ್ಟ್ ಹಾಗೂ ಪ್ರತಿ ಹಳ್ಳಿಯಲ್ಲಿ ಕೂಡ ನಮಗೆ ಸುದ್ದಿ ಕಳಿಸುವರು ಅಂತ ಒಂದು ತಂಡ ಮಾಡ್ಕೊಂಡಿವಿ ನಾವು. ಇಂತಹ ರೂಪಿಸಿರಬಹುದು. ಇವೆಲ್ಲ ಏನಪ್ಪ ಅಂದರೆ ಬೇರೆ ಬೇರೆ ಸಮುದಾಯಗಳಿಗೆ ಕೂಡ ಒಂದು ಆಕರ್ಷಿಸಿದೆ. ವಿಶೇಷ ವಿಡಿಯೋ ಅಂತಂದರೆ ಏನಿರ್ಬೋದು ಅಂತಂದರೆ, ನಾವು ಸೌಜನ್ಯ ಪ್ರಕರಣ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಆದಾಗ ಅಲ್ಲಿಂದ ನಾವು ಇಲ್ಲಿವರೆಗೂ ಕೂಡ ಸುಮಾರು 100ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ನಾವು ನಮ್ಮ ಈ ದಿನ .comನಲ್ಲಿ ನಾವು ಪ್ರಸಾರ ಮಾಡಿದ್ದೀವಿ. ಇವಾಗ ನೀವು ನೋಡಿರ್ಬೋದು, ಕೆಲವರು ಇಲ್ಲಿದ್ದವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮತ್ತು ಮೊದಲಿಂದ ಕೂಡ ನಮ್ಮ ಪರಿಚಯ. ಅವರೆಲ್ಲರೂ ನೋಡಿ
ಬೇರೆ ಬೇರೆ ಉದ್ಯಮಗಳೆಲ್ಲ ಖಾಸಗೀಕರಣ ಆಗಿದ್ದಾವೆ ನಿಜ. ಆದರೆ ಅತ್ಯಂತ ವಿಷಾದಕರ ಆಗಿದ್ದು ಏನು ಅಂತಂದರೆ ಮಾಧ್ಯಮಗಳ ಖಾಸಗೀಕರಣ ಅಂತ. ಮಾಧ್ಯಮಗಳು ಯಾವತ್ತೂ ಕೂಡ ಸ್ವತಂತ್ರವಾಗಿದ್ದವು, ಸ್ವತಂತ್ರ ವ್ಯಕ್ತಿಗಳ ಒಡೆತನದಲ್ಲಿದ್ದು ನಿಜ. ಆದರೆ ಇದನ್ನು ಖಾಸಗೀಕರಣ ಅಂತ ನಾನು ಯಾಕೆ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಮಾಧ್ಯಮಗಳು ಖಾಸಗಿ ಚಿಂತಕರ, ಬರಹಗಾರರ ಅಥವಾ ಪತ್ರಕರ್ತರ ಒಡೆತನದಲ್ಲಿದ್ದು, ಪತ್ರಕರ್ತರು ಒಳ್ಳೊಳ್ಳೆ ಲೇಖಕರು ಆ ಪತ್ರಿಕೆಯ ಗುಣವನ್ನು ನಿರ್ದೇಶನ ಮಾಡ್ತಾ ಇದ್ದರು ಮತ್ತು ಬರಿತಾ ಇದ್ದರು. ಆದರೆ ಕಳೆದ 1.5-2 ದಶಕಗಳಲ್ಲಿ ಈಚೆ ಪತ್ರಿಕಾರಂಗ ಅದೊಂದು ಉದ್ಯಮ ರಂಗವಾಗಿದೆ. ಪತ್ರಿಕೋದ್ಯಮ ಯಾವತ್ತೂ ಪತ್ರಿಕೋದ್ಯಮ ಅಂತ ಅನ್ನಲಾಗ್ತಾ ಇತ್ತು. ಆದರೆ ಬಹಳ ಸ್ಪಷ್ಟವಾಗಿ ಕಳೆದ 2 ದಶಕಗಳಲ್ಲಿ ಪತ್ರಿಕೆ ಮಾತ್ರವಲ್ಲ, ಮಾಧ್ಯಮದ ಎಲ್ಲ ಅಂಗಗಳು ಕೂಡ, ಅಂದರೆ ವಿಡಿಯೋ ಮಾಧ್ಯಮಗಳು ಅಥವಾ ದೃಶ್ಯ ಮಾಧ್ಯಮಗಳೇನಿದವಲ್ಲ, ಇವು ಎಲ್ಲವನ್ನು ಸೇರಿಕೊಂಡಂಗೆ ದೇಶದ ಮಾಧ್ಯಮ ಅದು ಬಹಳ ಖಚಿತವಾಗಿ ಅದು ಉಳ್ಳವರ ಹಿತ ಕಾಯುವ, ಆಳುವವರ ಹಿತ ಕಾಯುವ, ಶ್ರೀಮಂತರಿಗೆ ಲಾಭವನ್ನು ತಂದುಕೊಡುವ ಮತ್ತು ದುಡ್ಡನ್ನು ಹಾಕಿ ದುಡ್ಡನ್ನು ಬಾಚುವ ಒಂದು ದೊಡ್ಡ ಇಂಡಸ್ಟ್ರಿ ಆಗಿರುವಂಥದ್ದೇನಿದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ತಂದುಕೊಡುವಂತಹ ಒಂದು ಬೆಳವಣಿಗೆ ಆಗಿರುವುದನ್ನು ಕೂಡ ಈ ನಾಡು ಗಮನಿಸಿದೆ. ಸೊ ಇಂತಹ ಹಿನ್ನೆಲೆಯಲ್ಲಿ ಈ ದಿನ .com ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಜನತೆಯ ಹಿತವನ್ನು ಕಾಯುವುದಕ್ಕಾಗಿ, ಜನತೆಯ ದನಿಯನ್ನು ಸಂಸತ್ತಿಗೆ ಕೇಳಿಸುವುದಕ್ಕಾಗಿ ಮತ್ತು ಸಂಸತ್ತಿನಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ವಿಫಲತೆಯನ್ನು, ಅವರ ಸ್ವಾರ್ಥವನ್ನು ಜನತೆಗೆ ತಿಳಿಸುವುದಕ್ಕಾಗಿ ಈ ಬಗೆಯ ಬಹು ಆಲೋಚನೆಗಳಿಂದ ಈ ದಿನ .com ಒಂದು ಜನತೆಯ ಮಾಧ್ಯಮವಾಗಿ ಜನರ ನಡುವೆ ಜನರನ್ನೇ ಪತ್ರಕರ್ತರನ್ನಾಗಿಸಿ ಒಂದು .com ಎನ್ನುವಂತಹ ಆ ಒಂದು ಆಧುನಿಕ ಮಾಧ್ಯಮವನ್ನು ನಿರ್ವಹಿಸತೊಡಗಿದೆ. ಇದು ಕನ್ನಡದ ಮಾಧ್ಯಮದ ಚರಿತ್ರೆಯೊಳಗೆ ಬಹಳ ದೊಡ್ಡದಾಗಿ ಗುರುತಿಸಲೇಬೇಕಾಗಿರುವಂಥ ಘಟನೆ ಅಂತೇಳಿ ನಾವು ಭಾವಿಸಬೇಕು. ಇದೊಂದು ಘಟನೆ ಮಾತ್ರ ಅಲ್ಲ, ಇದೊಂದು ದೊಡ್ಡ ಒಂದು ದಾಖಲೆಯನ್ನೇ ಇವತ್ತು ನಿರ್ಮಿಸಿದೆ ಅಂತೇಳಿ ತುಂಬ ಹೆಮ್ಮೆಯಿಂದ ನಾವು ಹೇಳಬೇಕಾಗಿದೆ. ಅನೇಕ ಯೂಟ್ಯೂಬ್ಗಳಿದ್ದಾವೆ ಅಥವಾ ಬೇರೆ ಬೇರೆ ಮಾಧ್ಯಮದ ವ್ಯಕ್ತಿಗತವಾಗಿರುವಂತಹ ಚಾನಲ್ಗಳಿದ್ದಾವೆ. ಆದರೆ ಈ ದಿನ .com ಈ ಹೊತ್ತಿಗೆ ಅದು ಆರಂಭವಾದ ಕಡಿಮೆ ಅವಧಿಯಲ್ಲಿ 3 ಲಕ್ಷದ ಸಬ್ಸ್ಕ್ರೈಬರ್ಸನ್ನು, ಚಂದಾದಾರರನ್ನು ಅತಿ ಶೀಘ್ರದಲ್ಲಿ ತಲುಪಿ ಅದು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದೆ. ಬರೀ ಈ ಥರದ 3 ಲಕ್ಷ ಚಂದಾದಾರರು ಮಾಡಿದೆ ಅನ್ನೋ ಕಾರಣಕ್ಕಾಗಿ ಅಲ್ಲ, ಹಳ್ಳಿಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಈ ದಿನ .comನ ಪತ್ರಕರ್ತರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಹಳ್ಳಿಗಳಲ್ಲಿಯೂ ಕೂಡ ಬಿಡಿ ಸುದ್ದಿ ಕಾಂಟ್ರಿಬ್ಯೂಟರ್ಸ್ ಏನಾದವರಲ್ಲ ಅವರು ಮಾಡ್ತಾ ಇದ್ದಾರೆ. ಬಹಳ ವಿಶೇಷ ಏನು ಅಂತಂದರೆ, ನಮ್ಮಲ್ಲಿ ಅಂದರೆ ಈ ದಿನ .comನಲ್ಲಿ ಕೆಲಸ ಮಾಡುವಂತಹ ವರದಿಗಾರರಾಗಲಿ, ಪತ್ರಕರ್ತರಾಗಲಿ ಅಥವಾ ಸುದ್ದಿ ಕಾಂಟ್ರಿಬ್ಯೂಟರ್ಸ್ ಆಗಲಿ, ಅವರು ಕೇವಲ ದುಡಿಮೆಗಾಗಿ ಮಾಡ್ತಾ ಇರುವಂಥವರಲ್ಲ, ಅದು ಪರೋಕ್ಷವಾಗಿ ಅವರು ಸಾಮಾಜಿಕ ಚಳುವಳಿಗಳ ಭಾಗವೇ ಆಗಿದ್ದಾರೆ ಎನ್ನುವಂಥದ್ದು ಬಹಳ ವಿಶೇಷ. ಹಾಗಾಗಿ ಚಳುವಳಿ ಮತ್ತು ಮಾಧ್ಯಮ ಇವೆರಡರ ನಡುವೆ ಒಂದು ಸಂಬಂಧವನ್ನು ಬೆಸೆಯುವಂತಹ, ಇವೆರಡರ ಜವಾಬ್ದಾರಿ ಒಂದೇ ಎನ್ನುವಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಚಳುವಳಿಯ ಕಾರ್ಯಕರ್ತರು ಮತ್ತು ನಾಯಕರೇ ಮಾಧ್ಯಮ ಸಂಸ್ಥೆಯ ಕಾರ್ಯಕರ್ತರು ಮತ್ತು ನಾಯಕರು ಅಥವಾ ಮುನ್ನಡೆಸುವವರು ಆಗಿದ್ದುಕೊಂಡು ಕನ್ನಡ ನಾಡಿನಲ್ಲಿ ಇವತ್ತು ಬಹಳ ದೊಡ್ಡದಾದ ಒಂದು ಪತ್ರಿಕಾ ಸಂಸ್ಥೆಯನ್ನು ನಡೆಸ್ತಿರುವಂಥದ್ದೇನಿದೆಯಲ್ಲ, ಇದು ದಾಖಲೆ. ಇದಕ್ಕೆ ಜನಮಾನ್ಯತೆ ಸಿಕ್ಕಿದೆ ಮತ್ತು ಒಂದು ಉತ್ತಮವಾಗಿರುವಂತಹ ಸುದ್ದಿ ಸಂಸ್ಥೆ ಯಾವ ರೀತಿ ಇರಬೇಕು ಎನ್ನುವುದಕ್ಕೆ ಒಂದು ಅತ್ಯುತ್ತಮ ಮಾದರಿಯಾಗಿ ಈ ದಿನ .com ಎನ್ನುವಂಥದ್ದು ಇವತ್ತು ನಮಗೆ ಕಾಣಿಸ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಬಂಧುಗಳೇ, ಇದು ಈ ದಿನ .comಗೆ ನಾವು ಕೊಡ್ತಾ ಇರುವಂತಹ ಸರ್ಟಿಫಿಕೇಟ್ ಅಂತ ಹೇಳಿ ಯಾರು ಕೂಡ ಭಾವಿಸಬಾರ್ದು. ಅವರಿಗೆ ನಮ್ಮ ಹೊಗಳಿಕೆಯಿಂದ ಈ ದಿನ .comಗೆ ಬಹಳ ದೊಡ್ಡ ಲಾಭ ಆಗುವಂಥದ್ದು ಏನೂ ಇಲ್ಲ. ಆದರೆ ಇಂತಹ ಒಂದು ಮಾಧ್ಯಮಕ್ಕೆ ನಾವು ಬಲಪಡಿಸಬೇಕು ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಅದು ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಒಂದು ಭಾಗ ಅಂಥೇಳಿ ನಾವು ಭಾವಿಸಬೇಕು. ಯಾಕೆಂತಂದರೆ ಇವತ್ತು ಮಾಧ್ಯಮ ಸಂಸ್ಥೆಗಳು, ಅನೇಕ ಮಾಧ್ಯಮ ಸಂಸ್ಥೆಗಳು ಫ್ಯಾಸಿಸ್ಟರ ಪರವಾಗಿ, ಅಂದರೆ ಭಾರತೀಯ ಫ್ಯಾಸಿಸ್ಟರು, ಜರ್ಮನಿಯಲ್ಲಿರ್ತಕ್ಕಂಥ ಹಿಟ್ಲರ್ನ ಭಾರತೀಯ ಮಾದರಿಯ ರೀತಿಯೊಳಗೆ ಇವತ್ತೇನು ಭಾರತದಲ್ಲಿ ರಾಜಕಾರಣ ನಡೀತಾ ಇದೆ, ಆ ರೀತಿಯಾಗಿ ಸತ್ಯವನ್ನು ತಿರುಚುವಂತಹ, ಸುಳ್ಳನ್ನು 1000 ಬಾರು ಹೇಳಿ ಸತ್ಯ ಅಂತೇಳಿ ಒಪ್ಪಿಸುವಂತಹ, ನಿಜವಾದ ಜನರ ಸಮಸ್ಯೆಗಳನ್ನು ಮರೆಮಾಚಿ ಹುಸಿ ವಿದ್ಯಮಾನಗಳನ್ನೇ ಇವತ್ತು ನಿಜವಾದ ವಿದ್ಯಮಾನಗಳಂತೇಳಿ ಹೇಳುತ್ತಾ ಇರುವಂತಹ ಮತ್ತು ಸುಳ್ಳನ್ನು ಮತ್ತು ಮ್ಯಾನುಫ್ಯಾಕ್ಚರ್ ಮಾಡುವಂಥ, ಅಂದರೆ ಉತ್ಪಾದನೆ ಮಾಡುವಂಥ ಕಾರ್ಖಾನೆಗಳ ರೀತಿಯೊಳಗೆ ಇವತ್ತು ಮಾಧ್ಯಮ ಸಂಸ್ಥೆಗಳು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಮತ್ತು ಅಷ್ಟು ಮಾತ್ರವಲ್ಲ, ಪ್ರತಿಯೊಂದು
ರಾಜಕೀಯ ಪಕ್ಷವೂ ಕೂಡ ಈಗ IT ಸೆಲ್ ಮಾದರಿ ಎಂದು ಹೇಳಲಾಗುವಂತಹ ಕೆಲವು ಒಂದು ಕಾರ್ಖಾನೆಯನ್ನು, ಒಂದು ಸುದ್ದಿ ಅಥವಾ ವರದಿ ಉತ್ಪಾದನೆ ಮಾಡುವಂಥ ಸಂಸ್ಥೆಗಳನ್ನು ಇವತ್ತು ತಯಾರು ಮಾಡಿಟ್ಟುಕೊಂಡಿದೆ. ಅಂದರೆ ಅಲ್ಲಿ ಪ್ರಾಮಾಣಿಕವಾಗಿರುವಂಥ ವರದಿ ಬರ್ತದೆ ಅಂತಲ್ಲ, ಆಯಾ ರಾಜಕೀಯ ಪಕ್ಷಗಳ ಹಿತ ಕಾಯುವಂತಹ, ಆಯಾ ಪಕ್ಷಗಳ ರಾಜಕಾರಣಕ್ಕೆ ಪೂರಕವಾದ ತಂತ್ರಗಾರಿಕೆಯನ್ನು ಮಾಡುವಂತಹ ಸುದ್ದಿಯ ಉತ್ಪಾದನೆ ಇವತ್ತು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಜನತೆಯ ಹಿತಕ್ಕೆ ಗಂಡಾಂತರಕಾರಿಯಾಗಬಲ್ಲುವಂತಹ ಒಂದು ಸಾಧ್ಯತೆಗಳು ಇರುವುದರಿಂದ ಈ ದಿನ .comನಂತಹ ಒಂದು ಸುದ್ದಿ ಸಂಸ್ಥೆಗಳನ್ನು ನಾವೆಲ್ಲ ಕೂಡ ಬಲಪಡಿಸುವುದು ಅಂತಂದರೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ನಿಟ್ಟಿನೊಳಗೆ ನಮ್ಮ ವೈಯಕ್ತಿಕ ಕಾಂಟ್ರಿಬ್ಯೂಷನನ್ನು ಕೂಡ ಕೊಡೋದು ಅಂತ ಭಾಗವಾಗ್ತದೆ. ಆ ಕಾರಣಕ್ಕಾಗಿ ನಾವೆಲ್ಲ ಕೂಡ ಈ ರೀತಿಯ ಒಂದು ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಅಥವಾ ಈ ರೀತಿಯಾಗಿರ್ತಕ್ಕಂಥ .comಗಳ ಮೂಲಕ ನಾವು ಇದನ್ನು ಮತ್ತೆ ಇದನ್ನು ಗ್ರಹಿಸಬೇಕು ಮತ್ತು ಇದಕ್ಕೆ ಚಂದಾದಾರರಾಗಬೇಕು. ಮಾತ್ರವಲ್ಲ, ಇಲ್ಲಿ ಬರ್ತಕ್ಕಂಥ ಸಂದೇಶಗಳನ್ನು ಬರೀ ಪತ್ರಿಕೆ ಈ ದಿನ .com ಮಾತ್ರ ಪ್ರಸಾರ ಮಾಡೋದಲ್ಲ, ನಾವು ಕೂಡ ಅದನ್ನು ಪರಸ್ಪರ ಹಂಚಿಕೊಂಡು ಅಂತಹ ಮಾಧ್ಯಮಗಳಲ್ಲಿ ಬಂದಿರುವಂತಹ ವಿಷಯಗಳನ್ನು ನಾವು ಹೆಚ್ಚೆಚ್ಚು ಸಾಮಾಜಿಕ ವಲಯಗಳಲ್ಲಿ ಚರ್ಚೆ ಮಾಡುವ ರೀತಿಯೊಳಗೆ ಆಗಬೇಕು. ಅಂದರೆ ಎಲ್ಲೆಂದರಲ್ಲಿ ಒಂದು ಮಾಧ್ಯಮಗಳನ್ನು ಹುಡುಕುವಂತಹ ಸಂದರ್ಭದಲ್ಲಿ ನನಗೆ ದಕ್ಕಿದ್ದು ಈ ದಿನ .com. ಇದರ ಕೇಂದ್ರ ಆಡಳಿತ ವರ್ಗದವರೆಲ್ಲರೂ ಒಡನೆ ನಾನು ಒಡನಾಟ ಇರೋದರಿಂದ ಅನೇಕ ವಿಷಯಗಳು ಅವ್ರ ಹತ್ರ ನಾವೇನಾದರೂ ಒಂದು ಸುದ್ದಿಗಳಿಗೆ ತಡ್ಕಾಡ್ತಾ ಇದ್ದಾಗ ಒಂದು ಡಿಬೇಟ್ಗೆ ನಾವು ನಿರಂತರವಾಗಿ ನಾನು ಮಾತಾ ಭಾರತಿಗೆ ಡಿಬೇಟ್ಗೆ ಹೋಗ್ತಾ ಇರ್ತೀವಿ, ಅಥವಾ ಯಾವುದೇ ಒಂದು ಸುದ್ದಿಗಳ ಬಗ್ಗೆ ನಮಗೆ ವಿಶ್ಲೇಷಣೆ ಬೇಕು ಅಥವಾ ಸತ್ಯಾಸತ್ಯತೆಯ ಒಂದು ವರದಿ ಬೇಕು ಅಂದ ತಕ್ಷಣ ನಾವು ಫೋನಲ್ಲಿ ಓಪನ್ ಮಾಡಿ ಫಸ್ಟ್ ನೋಡೋದು ಈ ದಿನ .com, ಇಲ್ಲ ಗೌರಿ .com, ಇಲ್ಲ ಅಂದರೆ ವಾರ್ತಾಭಾರತಿ. ಇಂತಹ ಒಂದು ಕಾಲಘಟ್ಟದಲ್ಲಿ ನಾವು ಪತ್ರಿಕಾ ರಂಗವನ್ನು ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಜನರಿಗೆ ಸತ್ಯವಾಗಿರುವಂತಹ ಸುದ್ದಿಯನ್ನು ಬಿತ್ತರ ಮಾಡುವಂತಹ ಮಾಧ್ಯಮಗಳು ತಮ್ಮದೇ ಆದ ಒಂದು ನರೇಟಿವ್ನ ಫಿಕ್ಸ್ ಮಾಡಿ ಸಮಾಜಕ್ಕೆ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಅದು ಯಾವುದೇ ಘಟನೆಯನ್ನು ತಗೊಳ್ಳಿ, ತಮ್ಮದೇ ಆದ ಒಂದು ಜಡ್ಜ್ಮೆಂಟ್, ನ್ಯಾಯಾಧೀಶರಾಗಿ ರೂಮಲ್ಲಿ ಕುತ್ಕೊಂಡು ವಾಲಲ್ಲಿ ಕುತ್ಕೊಂಡು ಜನರ ತಲೆನಲ್ಲಿ ಇದೇ ಸರಿ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳು ಸುದ್ದಿ ಬಿತ್ತರಿಸುವಂತಹ ಈ ಸಂದರ್ಭದಲ್ಲಿ ಸತ್ಯವನ್ನು ಬಿತ್ತರಿಸುವಂತಹ ಮಾಧ್ಯಮಗಳ ಹುಡುಕಾಟ ನಿಮ್ಮಂಥವರಿಗೆ, ಜವಾಬ್ದಾರಿಯುತ ನಾಗರಿಕರಿಗೆ ಖಂಡಿತ ಬೇಕಾಗಿತ್ತು. ಅದು ಈ ಮಟ್ಟದಲ್ಲಿ 2 ವರ್ಷದಲ್ಲಿ 3-4 ಲಕ್ಷ ಸಬ್ಸ್ಕ್ರೈಬ್ ಆಗೋದ್ರೊಂದಿಗೆ ಮುಂದಿನ ದಿನಗಳಲ್ಲಿ 50 ಲಕ್ಷದ ಗುರಿಯನ್ನು ಹೊಂದಿ ಈ ದಿನ .com ಇವತ್ತು ರಾಜ್ಯ ಮಟ್ಟದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋದಕ್ಕೆ ನಾನು ನಿಜವಾಗ್ಲೂ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ನೋಡಿ, ಪತ್ರಕರ್ತರು ಅಂದರೆ, ವರದಿಗಾರರು ಅಥವಾ ಪತ್ರಕರ್ತರು ಅಂದರೆ ಈ ದಿನ .comಅಲ್ಲಿ ನನಗೆ ಗೊತ್ತಿದ್ದಂಗೆ ಯಾವುದೇ ಸ್ಯಾಲರಿ ಇಲ್ಲ. ಅವ್ರಿಗೆ ಈಗಲೂ ಕೂಡ ಸೇವಾ ಮನೋಭಾವನೆಯಿಂದ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನಿರಂತರವಾಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಈ ಒಂದು ಮಾಧ್ಯಮದ ರಂಗದಲ್ಲಿ ಆಗ್ತಾ ಇರುವಂಥ ವಿಪ್ಲವಗಳನ್ನು ಕಂಡು ಅವರು ಸಮಾಜಕ್ಕೆ ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇಲ್ಲಿ ಇರುವಂಥ ಮಾಧ್ಯಮ ವರದಿಗಾರರು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ನಾವು ಪ್ರಪ್ರಥಮವಾಗಿ ಈ ದಿನ .com ಇವತ್ತು ಇಷ್ಟೊಂದು ಯಶಸ್ವಿ ಆಗಬೇಕು ಅಂದರೆ ತಳಹಂತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಎಲ್ಲ ವರದಿಗಾರರಿಗೆ ನಾವೆಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು. ಯಾಕಂದರೆ ಇಲ್ಲಿಂದ ಕೊಪ್ಪಳಕ್ಕೆ ಹೋಗಬೇಕು ಅಂದರೆ ಖರ್ಚು ವೆಚ್ಚ, ಅವರ ದಿನದ ಊಟ, ಇವನ್ನೆಲ್ಲವನ್ನು ಲೆಕ್ಕಿಸದೆ ತಮ್ಮ ಮನೆ, ತಮ್ಮ ಸಂಸಾರವನ್ನು ಎಲ್ಲವನ್ನು ಬಿಟ್ಕೊಟ್ಟು ಇವತ್ತು ನಿರಂತರವಾಗಿ ಈ ದಿನ .com ಜೊತೆ ಕೈ ಜೋಡಿಸಿ ಆ ಒಂದು ಪತ್ರಿಕೆಯನ್ನು ಇಷ್ಟೊಂದು ಬಲಪಡಿಸ್ತಾ ಇರುವಂಥ ಈ ಸಿಬ್ಬಂದಿ ವರ್ಗಕ್ಕೆ ನಾವು ಪ್ರಥಮವಾಗಿ ಒಂದು ವಂದನೆಗಳನ್ನು ಹೇಳ್ತಾ, ಜೊತೆಗೆ ಇದರಲ್ಲಿ ನನಗೆ ಗೊತ್ತಿದ್ದ ಹಾಗೆ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಇಲ್ಲಿ ಕೂಡ ಡಿಬೇಟ್ಗಳು ಶುರುವಾಗುತ್ತೆ. ಈ ದಿನ .comಅಲ್ಲಿ ಯೂಟ್ಯೂಬ್ ಮೂಲಕ ಈ ಡಿಬೇಟಲ್ಲಿ ಅನೇಕ, ನಾನು ಆ್ಯಕ್ಚುಲು ಈ ಸ್ಮರಣ ಸಂಚಿಕೆ ಇದನ್ನು ಓದ್ತಾ ಇದ್ದೆ. ನಾರಾಯಣ್ ಅವರು ಈ ದಿನ .comನ ಒಂದು ಮುಖ್ಯ, ಸಿದ್ದರಾಮಯ್ಯ ಅವರು ಇದನ್ನು ಸ್ಮರಣ ಸಂಚಿಕೆ ಬಿಡುಗಡೆ ಸಂದರ್ಭದಲ್ಲಿ ಕರ್ನಾಟಕದ 50 ವರ್ಷದ ಸುವರ್ಣ ಕರ್ನಾಟಕದ 3 ಅವಧಿಗಳನ್ನು ಅತ್ಯಂತ ಅರ್ಥಗರ್ಭಿತವಾಗಿ ಅದನ್ನು
ಭಾಷಣದಲ್ಲಿ ರೂಪದಲ್ಲಿ ಬಂದರು. ಅವತ್ತು ಅವರೇ ಹೇಳಿದಾಗೆ ಅವರಿಗೆ ಸಮಯದ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಕೇವಲ 15 ನಿಮಿಷ ಮಾತಾಡಿ ಆ ಒಂದು ಲೇಖನ ಅದರಲ್ಲಿದೆ. 50 ವರ್ಷದ ಕರ್ನಾಟಕದ ರಾಜಕೀಯ ಮತ್ತು ಆಡಳಿತದ ಇತಿಹಾಸವನ್ನು ಅದ್ಭುತವಾಗಿ ಆ ಲೇಖನದಲ್ಲಿ ಬರೆದಿದ್ದಾರೆ. ಇವೆಲ್ಲ ಒಂದು ವಸ್ತುನಿಷ್ಠ ಒಂದು ಲೇಖನಗಳನ್ನಾಗಲಿ ಮತ್ತು ವಿಚಾರವಂತರ ಮತ್ತು ಲೇಖಕರ, ಪ್ರಗತಿಪರರ, ಸಾಮಾಜಿಕ ಚಿಂತಕರ, ಇವತ್ತು ಡಾಕ್ಟರ್ ಮುಜಫರ್ ಅಸಾದಿ ಅದು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಕಾಲವಾಗಿದ್ದಾರೆ. ಅವರ ಒಂದು ಲೇಖನ ಕೂಡ ಈ ಒಂದು ಸ್ಮರಣ ಸಂಚಿಕೆಯಲ್ಲಿ ಇದೆ. ಇಂತಹ ನಾಡಿನ ದಿಗ್ಗಜರ ಒಂದು ತಂಡವನ್ನು ಕಟ್ಕೊಂಡು ಈ ಒಂದು ನಾಡನ್ನು ನಿಜವಾಗ್ಲೂ ಸುವರ್ಣ ಕರ್ನಾಟಕ ಮಾಡೋದಕ್ಕೆ ಪಣತೊಟ್ಟು ನಿಂತಹ ಈ ದಿನ .comನ ಎಲ್ಲ ಕೇಂದ್ರದ ಮತ್ತು ಜಿಲ್ಲೆಯ ಎಲ್ಲ ಒಂದು ಸಿಬ್ಬಂದಿಗೆ ನಾವೆಲ್ಲರೂ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಯಾಕೆಂದರೆ ಬರೀ ಸುಳ್ಳು ಸುದ್ದಿಗಳು ವಾಟ್ಸಪ್ ಮೂಲಕ ಇವತ್ತು ಮನೆಗಳನ್ನು ಕೆಡಿಸಿ, ಮನಸ್ಸುಗಳನ್ನು ಕೆಡಿಸಿ, ವಾಟ್ಸಪ್ನಲ್ಲಿ ಬರೋದೇ ಸತ್ಯ ಅನ್ನುವಂಥ ಕಾಲಘಟ್ಟದಲ್ಲಿ ಇವತ್ತು ಮಕ್ಕಳು, ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಕೂಡ ಓದುವುದನ್ನು ಬಿಟ್ಬಿಟ್ಟು ವಾಟ್ಸಪ್ನಲ್ಲಿ ಬರುವಂಥದ್ದನ್ನೇ ಸತ್ಯ ಅಂಥೇಳಿ ನಂಬಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಬಲಿಯಾಗ್ತಾ ಇರೋದಕ್ಕೆ ಅನೇಕ ನಿದರ್ಶನಗಳಿದೆ. ಅಂಥದ್ರಲ್ಲಿ ಅದೇ ವಾಟ್ಸಪ್ ಮೂಲಕ ಈ ದಿನ .com ಸತ್ಯವನ್ನು ಹೇಳೋದ್ರ ಮೂಲಕ ಈ ಸಮಾಜದಲ್ಲಿರುವಂಥ ಒಂದು ಕಲ್ಮಶವನ್ನು ತೊಳೆಯೋದ್ರ ಜೊತೆಗೆ ಈ ಯುವಕರನ್ನು ಸರಿಯಾದ ದಿಕ್ಕಿನಲ್ಲಿ ಅವರು ಸಾಗೋದಕ್ಕೆ ಒಂದು ಏನು ಪ್ರಯತ್ನ ಮಾಡ್ತಾ ಇದೆಯಲ್ಲ, ಇದು ನಿರಂತರವಾಗಬೇಕು. ಜೊತೆಗೆ ಈ ದಿನ .com ಆದಷ್ಟು ಬೇಗ ಮುಖ್ಯವಾಹಿನಿಯಾಗಿ ನಾಡಿನ ಜನಜನಿತವಾಗಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಯಾಕೆಂದರೆ ಸಾವಿರಾರು ದೇವರುಗಳನ್ನು ನೂಕಾಚೆ ದೂರ, ಭಾರತಾಂಬೆಯನ್ನು ದೇವರೆಂದು ಪೂಜಿಸುವ ನೀ ಬಾರ, ಗಂಟೆಯ ಜಾಗಟೆಯನ್ನು ಬಡಿದು ಕುತ್ತಿಗೆ ಹಿಡಿದು ಕಡಲಿಗೆ ತಳಿರಿ ಕೆಂಕದಿ ನುಡಿದು. ಈ ಪದ್ಯ 20 ವರ್ಷಗಳಿಂದ ದ್ವಿತೀಯ ಭಾಷೆಯ ಕನ್ನಡ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತಿದ್ವಿ. ಅವಾಗ ಏನು ಸಮಸ್ಯೆ ಆಗ್ತಿರಲಿಲ್ಲ. ಗಂಟೆಯ ಜಾಗಟಿಗಳನ್ನು ಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳಿರೆ ಶಂಕದಿ ಮುಡಿದು ಅಂದಾಗ ಆ ವಿದ್ಯಾರ್ಥಿಗಳಿಗೆ ದೇಶಾಭಿಮಾನ ಬರ್ತಿತ್ತು ಅಂತ ಹೇಳ್ತಿದ್ರು ಹುಡುಗರು. ಇವತ್ತು ಈ ಪದ್ಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪ್ರಸಾರ ಮಾಡಲಿಕ್ಕೆ ಹೋದರೂ ಅಲ್ಲೇ ಸಮಸ್ಯೆ ಆಗ್ತದೆ. ಬೇಡ ಆ ಪದ್ಯ ಬೇಡ. ಹಸಿರು ಅನ್ನುವಂಥ ಪದ್ಯ ಇದೆ ಕುವೆಂಪು ಅವ್ರನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದುರ್ಬಲಗೊಳಿಸ್ಬೇಕು ನಾವು. ಕುವೆಂಪು ಅವ್ರದ್ದು ಹಸಿರು ಅಂತಿದೆ, ಭಾಳ ಚೆನ್ನಾಗಿದೆ ಅದು. ಕುವೆಂಪು ಅವ್ರು ಇರ್ತಾರಲ್ಲ, ಮಂದಿರ, ಮಸೀದಿ, ಚರ್ಚೆಗಳಿಂದ ಹೊರಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ವಿಜ್ಞಾನ ಜೀವಿಗೆ ಹಿಡಿಯ ಬನ್ನಿ, ಓ ಬನ್ನಿ ಸಹೋದರರೇ ಹೊರಗೆ ಬನ್ನಿ ಅಂತ. ಇವುಗಳನ್ನೆಲ್ಲ ಹೇಳಲಿಕ್ಕೆ ಆ ಕಾಲದಲ್ಲಿ ಕುವೆಂಪುರಿಗೆ ಮಾತ್ರ ಸಾಧ್ಯವಾಗಿತ್ತು. ಜೊತೆಗೆ 2 ವಿಷಯಗಳನ್ನು ನಾನು ಪರಿಚಯ ಮಾಡ್ತಿದ್ದೀನಿ. ಅವ್ರದ್ದು ಜಲಗಾರ, ಇನ್ನೊಂದು ಬೆರಳಿಗೆ ಕೊರಟ. ಇವೆಲ್ಲೇ ಸಾಕು ಸಮಾಜ ಪರಿವರ್ತನೆ. ಜಲಗಾರ ಭಕ್ತ ಮತ್ತು ಆ ಶಿವನ ನಡುವಿನ ಒಂದು ಸಣ್ಣ ಸಂಭಾಷಣೆ. ಭಕ್ತ ದೇವಸ್ಥಾನದ ಜಾಡಮಾಲಿ ಅಂಗ್ಲ ಕ್ಲೀನ್ ಮಾಡ್ತಿರ್ತಾರೆ. ಅಲ್ಲಿ ಈತನನ್ನು ಚೆಕ್ ಮಾಡೋದಕ್ಕೋಸ್ಕರನೇ ಜಲಗಾರನ ವೇಷಧಾರಿಯಾಗಿ ಬರ್ತಾನೆ ಶಿವ. ಕುವೆಂಪು ಹೇಳ್ತಾನೆ, ಆಕೃತಿಯೇ ನೀನಾರು, ಮಾನುಷನಾಗಿ ಕಂಡರೂ ಅಮಾನುಷನಾಗಿ ವರ್ತಿಸಿದ್ದಿದೆಯೇ ನೀನಾರು ಅಂತ. ಹೆದರಬೇಡ ಗೆಳೆಯ, ನೀನು ಹೆದರಬೇಡ, ನಾನು ಜಗದ ಜಲಗಾರ ಅಂತಾನೆ. ನೀನು ಓಣಿ ಜಲಗಾರ, ನಾನು ಜಗದ ಜಲಗಾರ, ನನ್ನನ್ನು ರುದ್ರ ಎಂಬುವರು, ಶಿವನೆಂಬುವರು ಅಂತ ಹೇಳ್ಕೊತಾನೆ. ನಾನು ನಂಬಲ್ಲ. ನಿನ್ನನ್ನು ಯಾರ್ಯಾರೋ ಏನೇನೋ ಹೇಗೆ ಹೇಳಿ ಬಣ್ಣಿಸಿದ್ದಾರೆ, ಆ ಶಿವನಲ್ಲ. ಇಲ್ಲ, ಅವರೆಲ್ಲ ಹಂಗೆ ಹೇಳಿದ್ದಾರೆ. ನಾನು ಶಾಸ್ತ್ರೀಯ ಶಿವನಲ್ಲ, ಕಾವ್ಯದ ಶಿವನಲ್ಲ, ದೂರದ ಬೆಟ್ಟದ ಮೇಲೆ ಗಿರಿಜೆಯೊಡನೆ ರೊಮ್ಯಾನ್ಸ್ ಮಾಡುವಂಥ ಶಿವ ಅಲ್ಲ, ಬ್ರಹ್ಮಾಂಡದ ಕಸವನ್ನು ಹತ್ತಿ ನರ್ತನ ಮಾಡುವಂಥ ಜಗದ ಜಲಗಾರ. ಮತ್ತೆ ಇಲ್ಲಿ ಯಾಕೆ ಅಂತೇಳಿ ಹೊರಗಡೆ ಅಂತಾನೆ. ಇಲ್ಲಿ ಹೊರಗಡೆ ಯಾಕೆ ಅಂತ ಹೇಳಿದ್ಯಾ? ಈ ಶಾಸ್ತ್ರಿಗಳಿದ್ದಾರಲ್ಲ, ನನ್ನನ್ನು ಪಾಪಿ ಎಂದು ಹೊರಗಡೆ ನಿಲ್ಲಿಸಿದ್ದಾರೆ. ಅದಕ್ಕೆ ನನ್ನನ್ನು ಗಂಗೆಯಲ್ಲಿಟ್ಟು ನನ್ನನ್ನು ಸ್ವಚ್ಛಗೊಳಿಸಿದ್ದಾರೆ. ಹಣೆಯಲ್ಲಿ ಬೆಂಕಿಯನ್ನಿಟ್ಟು ನನ್ನ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿದ್ದಾರೆ. ಜನಿವಾರವನ್ನು ಹಾಕಿದ್ದಾರೆ, ಚಂದ್ರನನ್ನು ಇಟ್ಟಿದ್ದಾರೆ. ಚಂದ್ರನಿಲ್ಲದ, ಗಂಗೆ ಇಲ್ಲದ, ಶಿವದಾರವಿಲ್ಲದ, ಬೂದಿ ಇಲ್ಲದ,
ಶಿವನಾದ ನನ್ನನ್ನೇ ಶಿವಗುಡಿಗೆ ಪ್ರವೇಶವಿಲ್ಲ ನಿಷೇಧ, ನಿನ್ನೆಲ್ಲಿ ಒಳಗೆ ಕರ್ಕತ್ತ. ಅದಕ್ಕೆ ನಾನು ಜಗದ ಜಲಗಾರ, ನನ್ನ ನಂಬು, ಮತ್ತು ನೀನು ಎಲ್ಲಿರ್ತೀಯ? ಕಸ ಹೊಡೆಯುವ ನಿನ್ನ ಮಧ್ಯದಲ್ಲಿ ಇರ್ತೀನಿ, ಸಮಾಜ ಸೇವಕನ ಮಧ್ಯದಲ್ಲಿ ಇರ್ತೀನಿ, ಅಸ್ಪೃಶ್ಯರ ಪಕ್ಕದಲ್ಲಿ ಇರ್ತೀನಿ ನಾನು, ಸೇವಾ ಮನೋಭಾವದ ಪಕ್ಕದಲ್ಲಿ ಇರ್ತೀನಿ ನಾನು, ಕುರುಡು ಕುಂಟರ ನಡುವೆ ಇರ್ತೀನಿ ನಾನು. ಈ ವಿಷಯವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ದಿನ .com ಮಾಡ್ತಾ ಇರೋದೇ ಅದೇ ಕೆಲಸ. ಈ ದಿನ .com ಇದೆಯಲ್ಲ, ಮಾಡ್ತಾ ಇರೋದೇ ಅದೇ ಕೆಲಸ. ನನಗೆ ಗೆಳೆಯರೆಲ್ಲ ಹೇಳಿದಾಗ 1-2 ತಿಂಗಳ ಇದನ್ನು ಅಭ್ಯಾಸ ಮಾಡಿದೆ. ನನಗೆ ಇದು ಗೊತ್ತಾಗಿದ್ದೇನೆಂದರೆ, ಈ ದಿನ .comಗೆ ಮಾಲೀಕರೇ ಇಲ್ಲ ಅಂತ ಅನಿಸುತ್ತೆ. ಓದುಗರೇ ಮಾಲೀಕರು ಎಲ್ಲ ಗೆಳೆಯರು ಹೇಳಿದ್ದಾರೆ, ಅದನ್ನೇ ಹೇಳಿದ್ರು ಅವರು. ಓದುಗರೇ ಮಾಲೀಕರು. ಮತ್ತು ಈಗೆಲ್ಲ ಮನೆಯಾಗಿರೋ ಟಿ ವಿಗಳು ಸಾಲಲ್ಲ ಸುದ್ದಿಗೆ. ಅಲ್ಲಿ ಏನು ನೋಡೋದಲ್ಲ, ಬಹುಶಃ ಯಾರು ನೋಡ್ತಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಲ್ಲಿ ಏನು ನೋಡ್ತಾರೆ ಅಂದರೆ, ಯಾವುದೋ ಒಂದು ಬಿಗ್ ಬಾಸ್ ನೋಡ್ತಾರೆ ಮತ್ತು ಸಿನಿಮಾ ನೋಡ್ತಾರೆ. ಆಮೇಲೆ ಇನ್ನೂ ಕೆಲವೊಂದು ಜೋಕರ್ಗಳ ಕಾರ್ಯಕ್ರಮಗಳು ನೋಡ್ತಾರೆ. ಈ ಜೋಕರ್ಗಳೆಲ್ಲರೂ ನಮ್ಮೂರಿಗೆ ಫಿಲಾಸಫರ್ ಆಗ್ಬಿಟ್ಟಾರೆ. ಜೋಕರ್ಗಳೇ ಫಿಲಾಸಫರ್. ವಿಪರ್ಯಾಸ ಅಂದರೆ ಈ ಹೋರಾಟಗಾರರೆಲ್ಲ ಜೋಕರ್ಗಳು. ದೊಡ್ಡ ವಿಪರ್ಯಾಸ, ಹೌದಾ? ನೋಡಿ ಎಷ್ಟು ಜನ ಎತ್ಕೊಂಡಾರೆ, ಹೆಚ್ಚು ಜನ. ಯಾವುದೋ ಒಂದು ಜೋಕರ್ ಕಾರ್ಯಕ್ರಮ ವಿಡಿಯೋ ನೋಡ್ಬೇಕಾದ್ರೆ ತುರ್ಸ್ಕೊಂಡು ಬರ್ತಾರೆ ಅಲ್ಲಿ. ನಾವು DVG ಅವರು ಅವತ್ತೇ ಹೇಳಿದ್ರು ಇದನ್ನೆಲ್ಲ, ಅವರೆಲ್ಲ ಎಂಥ ವರದಿಗಾರರು DVG ಅವರ ಆದರ್ಶಗಳನ್ನು ನಮ್ಮ ಮಾಧ್ಯಮದವರು ಪಾಲಿಸ್ತಾ ಇಲ್ಲ. ಇವತ್ತು ಮಾಧ್ಯಮದಲ್ಲಿ ಅತ್ಯಾಚಾರ ನಡೀತಾ ಇದೆ, ಅಲ್ಲಿ ತೋರಿಸ್ತಾ ಇಲ್ಲ ಟಿವಿಯಾಗ. ಕೊಳವು ನಡೀತಾ ಇದೆ, ಅಲ್ಲಿ ತೋರಿಸ್ತಾ ಇಲ್ಲ ಟಿವಿಯಲ್ಲಿ. ಹಾಡುವಾಗಲಿ ಹೆಣ್ಮಗಳಿಗೆ ಸೀಮೆಣ್ಣು ಸುರಿಸಿ ಬೆಂಕಿ ಹಚ್ತಾ ಇಲ್ಲಿ ತೋರಿಸ್ತಾ ಇಲ್ಲ. ಅಲ್ಲಿ ತೋರಿಸೋದೇನೆಂದರೆ, ಈ ಕಡೆ ಮಸೀದಿ, ಈ ಕಡೆ ಚರ್ಚ್, ಆ ಕಡೆ ಗುಡಿ. ಅದ್ರಾಗ ಅದನ್ನು ಹುಡುಕೋದು, ಇದ್ರಾಗ ಇದನ್ನು ಹುಡುಕೋದು. ಮಂದಿ ಎಲ್ಲ ಆ ಕಡೆ ಇರಬೇಕು. ಅವ್ರು ಗಟಾರ ಹಂಗೆ ವಾಸ್ತಾ ಇರ್ಬೇಕು, ಹಂಗೆ ವಾಸ್ತಾ ಇರಬೇಕು. ಈ ಕೆಲಸನ ಈ ದಿನ .com ಮಾಡುತ್ತೆ. ನೀವೇನು ಮನೆಯಾಗ ಕೂತ್ಕೊಂಡು ನೋಡೋ ಅವಶ್ಯಕತೆ ಇಲ್ಲ. ಬಹುಶಃ 5-6 ಕೋಟಿ ಕನ್ನಡಿಗರಿದ್ದಾರೆ. 5-6 ಕೋಟಿ ಕನ್ನಡದಲ್ಲಿ ಎಲ್ಲರಲ್ಲಿ ಇಂಥ ಮೊಬೈಲ್ ಐತೆ, ಎಲ್ಲರಲ್ಲಿ ಇಂಥ ಮೊಬೈಲ್ ಇದೆ. ಬಹುಶಃ ಇದರಲ್ಲಿ ಯಾರು ಬಡವರಿಲ್ಲ, ಇದರಲ್ಲಿ ಎಲ್ಲ ಶ್ರೀಮಂತರಿದ್ದಾರೆ. ಅವನು ಎಂಥ ಕೂಳಿಲ್ಲ ಅಂದ್ರೂ ನಾವು ಸ್ಮಾರ್ಟ್ ಫೋನ್ ಇದೆ, ಹೌದಲ್ಲ? ಕೂಳಿಲ್ಲ ಅಂದ್ರೂ ಸ್ಮಾರ್ಟ್ ಫೋನ್ ಇದೆ. ಇದನ್ನು ಹೆಂಗೆ ಬಳಕೆ ಆಗುತ್ತೆ ಅಂದ್ರೆ, ನಮ್ಮ ದೇಶದಲ್ಲಿ ಈ ನೋಡ್ಕೊತ ಹೋದಂತ ಯಾವನಿಗೆ ನೋಡ್ಕೊತ ಹೋದ, ಮೊಬೈಲ್ ನೋಡ್ಕೊಂತ ಹೋದ. ಆಕಿ ಮನೆಗೆ ಇದ್ದಕ್ಕಿ ಉಪ್ಪಿಟ್ಟು ಧಾರಾವಾಹಿ ನೋಡ್ಕೊತ ಉಪ್ಪಿಟ್ಟು ತಂದು ಕೊಟ್ಬಿಟ್ಲು. ಇವನು ಉಪ್ಪಿಟ್ಟು ತಿನ್ಕಂತ ಧಾರಾವಾಹಿ ನೋಡಿದ. ಯಾರ ಮನೆಗೆ ಹೋಗಿ ಉಪ್ಪಿಟ್ಟು ತಿಂದ ಅಂತ ಇವನಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಅಂತ ಆಕೆ ಗೊತ್ತಿಲ್ಲ. ಈ ಮೊಬೈಲ್ ಬಳಕೆ ಆಗೋದು ಹಿಂಗೆ. ಅದಕ್ಕೆ ಈ ಮೊಬೈಲ್ ಹೆಂಗೆ ಬಳಕೆ ಆಗ್ಬೇಕಂದ್ರೆ, ಈ ದಿನ .com ಕುಂತಲ್ಲೇ ನೋಡ್ಬೋದಲ್ಲ ಸುದ್ದಿ. ಕೆಟ್ಟದು ಅಂತ ಅನಿಸ್ತಂದ್ರೆ ನೀವೇ ಸುದ್ದಿ ಕಳಿಸ್ಬಿಡ್ಬೋದಲ್ಲ, ನೀವೇ ವರದಿಗಾರಲ್ಲ. ಓದುಗರೇ ವರದಿಗಾರರು ಅನ್ನೋದು ಈ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಮೀಡಿಯಾ ಇದೆ ಅಂತ ನನಗನ್ಸುತ್ತೆ. ಅನೇಕ ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡ್ತಾರೆ ಗೆಳೆಯರು, ಇನ್ನೂ ಈಜಾಡ್ತಾ ಇದ್ದಾರೆ. ಇಂಥವ್ರು ಯಾರು ಇಲ್ಲ ಅಂದರೆ ಅದಾರ, ಅವರೆಲ್ಲ ಹಾಳಾಗಿ ಹೋಗ್ಬಿಟ್ಟಾರೆ. ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಹೋಗಿ ಅವ್ರು ದುಡ್ಡು ಹಾಕಿ ಹಾಳಾಗಿ ಹೋಗ್ಯಾರ. ಕೆಲವರು ಪತ್ರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಹಾಳಾಗಿ ಹೋಗಿದ್ದಾರೆ. ಇವರೇನಿಬ್ರು ಇಲ್ಲೇನು ನಮ್ಮ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾರಲ್ಲ, ನಾನು ನೋಡಿದಂತೆ ಸುಮಾರು 40 ವರ್ಷದ ಅನುಭವಗಳಿದ್ದಾರೆ. ಈ ದೇಶದ ಪ್ರಖ್ಯಾತ ಸಂಪಾದಕನಿಗೆ ಏನು ಕಡಿಮೆ ಇಲ್ಲ, ಆದರೂ ಇದೇ ಕೆಲಸ ಮಾಡ್ತಾರೆ. ನಮ್ಮ ಮಾಧ್ಯಮಗಳಿದ್ದಾವಲ್ಲ ಶ್ರೀಮಂತರ ಪರವಾಗಿದ್ದಾವೆ, ನಮ್ಮ ಮಾಧ್ಯಮಗಳಿದ್ದಾವಲ್ಲ ಒಂದು ಪಕ್ಷದ ಪರವಾಗಿದ್ದಾವೆ, ನಮ್ಮ ಮಾಧ್ಯಮಗಳಿದ್ದಾವಲ್ಲ ರಾಜಕಾರಣಿಗಳ ಪರವಾಗಿದ್ದಾವೆ. ನಮ್ಮ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡುತ್ತವೆ, ಜಾತಿಯಲ್ಲಿ ಬಲಾಢ್ಯ ಆದವರನ್ನು ಮಾತ್ರ ಸುದ್ದಿಯಲ್ಲಿ ಪ್ರಸಾರ ಮಾಡ್ತಾರೆ. ಆದರೆ ದುರ್ಬಲ ವ್ಯಕ್ತಿಗಳು ಅನ್ಯಾಯಕ್ಕೆ ಒಳಗಾಗಿರ್ತಾರೆ. ಹಾಗಿರ್ಬೇಕು, ಹೀಗಿರಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಜೀವಾಗಿ ಹೇಳ್ತೀವಿ ನಾವು. ಹೆಂಗಿರ್ಬೇಕಂತ ಹೊರಗೆ ಬಂದು ತೋರಿಸಿದ್ರೆ ನೋಡೋಕ್ಕೆ ಸಾಧ್ಯ, ಹೆಂಗಿಂದ ಇರಬೇಕಂತ ತೋರಿಸ್ಲಿಕ್ಕೆ ಸಾಧ್ಯ ಅಲ್ಲ. ಅದಕ್ಕೆ ಕುವೆಂಪು ಅವ್ರದ್ದೊಂದು ಕೊನೆ ಮಾತು ಹೇಳ್ಬಿಡ್ತೀವಿ, ಇದರ ಅರಿವಾಗಿದೆ. ದಲಿತರ, ಶೋಷಿತರ, ಮಹಿಳೆಯರ, ಕಾರ್ಮಿಕರ, ನಿರ್ಗತಿಕರ, ರೈತರ ಅನೇಕ ಸಮಸ್ಯೆಗಳನ್ನು ಎತ್ತಿ ಹಿಡಿತಕ್ಕಂತಹ, ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ, ಸಮಸ್ಯೆಗಳನ್ನು ನಾಡಿನ ಜನತೆಗೆ ತಿಳಿಸ್ತಕ್ಕಂತಹ, ಸಮಸ್ಯೆಗಳನ್ನು ತಿಳಿಸೋದಷ್ಟೇ ಅಲ್ಲ, ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಕ್ಕಂತಹ ಮನೋಭಾವವನ್ನು ಸಹಿತ ಅದಿವತ್ತು ಬೆಳೆಸ್ತಾ ಇದೆ. ಹೋರಾಟದ ಮನೋಭಾವದ ಜೊತೆಗೆ ಜನಜಾಗೃತಿಯನ್ನು ಸಹಿತ ಅದು ಮೂಡಿಸ್ತಾ ಇದೆ. ಜನಜಾಗೃತಿ ಅಂದರೆ ಜನಗಳು ಎಚ್ಚೆತ್ತುಕೊಳ್ಳದ ಹೊರತು ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಮಗು ಹತ್ತಿರ ತಾನೇ ತಾಯಿ ಮೊಲೆ ಹಾಲು ಉಣಿಸೋದು, ಅದೇ ರೀತಿ
ನಾವು ಎಚ್ಚೆತ್ತುಕೊಂಡು ನಮಗೆ ಬೇಕಾದಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತಾ ಹೋರಾಟದ ಮೂಲಕ ನಮಗೆ ಸಿಗುತ್ತೆ. ಇಲ್ಲಿ ಮಾಧ್ಯಮಗಳನ್ನು ಹೀಯಾಳಿಸೋದು, ರಾಜಕೀಯದವ್ರನ್ನ ಹೀಯಾಳಿಸೋದು ಇದು ಉದ್ದೇಶ ಅಲ್ಲ. ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ನಾವೇ ಕಂಡ್ಕೋಬೇಕು. ನಾವು ಕಂಡ್ಕೋಬೇಕಂದ್ರೆ ನಮ್ಮ ಹತ್ರ ಆ ದಿಟ್ಟ ನಿರ್ಧಾರ, ಧೈರ್ಯ, ಛಲ ಬೇಕು. ಆ ಧೈರ್ಯ, ಛಲ ಮತ್ತು ಪ್ರೋತ್ಸಾಹ ಬೇಕಂದರೆ ಕೆಲವೊಂದು ಮಾಧ್ಯಮಗಳು ಬೇಕು. ಆ ಮಾಧ್ಯಮದ ಕೆಲಸ ನಮ್ಮ ಈ ದಿನ .com ಮಾಡ್ತಾ ಇದೆ. ಅಂದರೆ ಇಲ್ಲಿ ಒಬ್ರಿಗೊಬ್ರು ಕೊಡುವುದು ಕೊಂಡುವುದು ಅಂತ ಹೇಳ್ತಾರೆ, ಆ ರೀತಿ ಈ ದಿನ .comನ ಸಮಸ್ಯೆಗಳನ್ನು ಬಿತ್ತರಿಸುತ್ತೆ. ಅದು ಯಾರಿಗೆ ತಲುಪಬೇಕೋ ತಲುಪುತ್ತೆ. ಅದನ್ನು ನಾವು ನೋಡ್ತೀವಿ. ಆ ಸಮಸ್ಯೆಗೆ ಮತ್ತೆ ನಾವು ಸ್ಪಂದಿಸುವುದರ ಜೊತೆಗೆ ನಿಮ್ಮ ಜೊತೆಯಾಗಿ ನಾವು ನಿಲ್ತೀವಿ ಅಂತಕ್ಕಂತಹ ಭರವಸೆಯನ್ನು ಸಹಿತ ನಾವು ಅವರಿಗೆ ಇವತ್ತು ಮೂಡಿಸ್ತಾ ಇದ್ದೇವೆ. ಅಂಥ ಕೆಲಸ ಇವತ್ತು ಈ ದಿನ .com ಮಾಡ್ತಾ ಇದೆ. ನಾನು ಸ್ವಲ್ಪ ಮುಖಪಟ ನೋಡಿದೆ ಅಷ್ಟೇ. ಅನೇಕ ಆಮೇಲೆ ಯುವಕರ ಮತ್ತು ನಿರುದ್ಯೋಗ ಸಮಸ್ಯೆ ಬಗ್ಗೆ ಬಹಳಷ್ಟು ಮೌಲ್ಯಯುತವಾದಂತಹ ವಿಷಯಗಳನ್ನು ಒಳಗೊಂಡು ಮಾಡ್ತಾ ಇದೆ. ಅದು ಅವರವರ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಈಗ ನಾನು ದೊಡ್ಡ ಮನೆ ಕಟ್ಟಿನಂದರೆ ನನ್ನ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು, ಗುಡಿಸಲಿದ್ರೆ ಅಂದರೆ ಅವ್ರ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಗುಡಿಸಲಲ್ಲಿ ಇದೀನಲ್ಲ ನಾನು ದೊಡ್ಡ ಮನೆ ಕಟ್ಟಬೇಕನ್ನೋದು ಅವನ ಛಲ, ಅವನ ಧೈರ್ಯ, ಅವನ ಹೋರಾಟ, ಆ ಥರ ಅವನ ಮೇಲೆ ನಿಂತಿರುತ್ತೆ. ಅದು ನಿಂದಿರ್ತಕ್ಕಂತಹ ಕೆಲಸ, ಆ ಧೈರ್ಯ ಕೊಡ್ತಕ್ಕಂತಹ ಕೆಲಸ, ಆ ಬಲವನ್ನು ಕೊಡ್ತಕ್ಕಂತಹ ಕೆಲಸ ಈ ದಿನ .com ಮಾಡ್ತಾ ಇದೆ. ಹಾಗಾಗಿ ಅಂತಹ ವಿಷಯಗಳನ್ನು ಹೆಚ್ಚು ನಾವು ಓದಿ ಬೇರೆಯವರಿಗೆ ನಾವು ಅದನ್ನು ಹಂಚಿಕೊಂಡಾಗ ಇನ್ನೂ ಹೆಚ್ಚಿನ ಅದಕ್ಕೆ ಸಬ್ಸ್ಕ್ರೈಬರ್ ಅಂತ ಹೇಳ್ತೀವಲ್ಲ, ಓದುಗರು ಆಗ್ತಾರೆ. ಅಂದರೆ ಯೂಟ್ಯೂಬ್ ಓದುಗರು. ಈಗ ನಾವು ಪತ್ರಿಕೆಗಳನ್ನ ಓದೋದು ಬೇರೆ, ಯೂಟ್ಯೂಬ್ ಓದೋರು ಅಂದರೆ ಅದು ಕ್ಷಣಾರ್ಧದಲ್ಲಿ ನಮಗೆ ಸುದ್ದಿ ತಲುಪಿಬಿಡುತ್ತೆ. ಯಾವುದೇ ಸಮಸ್ಯೆ ತೊಗೊಂಡ್ರೆ ಟಕ್ಕಂತ ಹೊಡೆದ್ರೆ ಬಂದುಬಿಡುತ್ತೆ ಅದು. ಹಾಗಾಗಿ ಅಲ್ಲಿ ಹೋಗಿ ಪೇಪರ್ ತಂದು ಕೊಂಡು ಹೋಗೋದಲ್ಲ. ಇದು ಡಿಜಿಟಲ್ ಮಾಧ್ಯಮ ಬಹಳ ಶೀಘ್ರವಾಗಿ ತ್ವರಿತಗತಿಯಲ್ಲಿ ಕೆಲಸ ಮಾಡಿಸ್ತಕ್ಕಂತಹ ಮಾಧ್ಯಮ ಇದು. ಹಾಗಾಗಿ ಅಂತಹ ಮಾಧ್ಯಮಗಳಿಗೆ ನಾವೆಲ್ಲರೂ ಹೆಚ್ಚು ಸಹಕಾರ ನೀಡೋಣ. ನಮ್ಮಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅವುಗಳನ್ನು ಈ ದಿನ .com ಅವ್ರು ಹೇಳಿದರು, ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲೂ ನಮಗೆ ವರದಿಗಾರರು ಬೇಕು ಅಂತ. ಹಾಗಾಗಿ ಯಾವುದೇ ಸಂಭಾವನೆ ಇಲ್ಲದ ವರದಿಗಾರರು ಬೇಕು ಅಂತ ಹೇಳಿದರು ಅವರು. ಹಾಗಾಗಿ ಓದುಗರೇ ಮಾಲೀಕರು, ಸಂಭಾವನೆ ಇಲ್ಲದೆ ವರದಿಗಾರ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಮಾಧ್ಯಮ ಇತ್ತಂದರೆ ಅದು ಈ ದಿನ .com ಅಂತ ಹೇಳಕ್ಕೆ ಬಹಳ ಖುಷಿ ಆಗ್ತದೆ. ಹಾಗಾಗಿ ನಾವೆಲ್ಲರೂ ನಿಮಗೆ ಕೈ ಜೋಡಿಸ್ತೀವಿ. ನೀವೇ ನಮ್ಮ ಸಮಸ್ಯೆಗೆ ನಮಗೆ ಬೆನ್ನೆಲುಬಾಗಿ ನೀವು ಈ ದಿನ .com ಅವರು ನಿಲ್ರಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಈ ದಿನವೇ ನಾವು ಅವ್ರಿಗೆ ಸಬ್ಸ್ಕ್ರೈಬ್ ಆಗೋಣ. ಇಂತಹ ಅನೇಕ ಕಾರ್ಯಕ್ರಮಗಳು ಮತ್ತೆ ನಿಮ್ಮಿಂದ ನಡೀಲಿ ಅಂತ ಹೇಳ್ತಾ ಈ ಒಂದು ಸ್ಮರಣ ಸಂಚಿಕೆಗೆ ನಾನು ಕರೆಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮದವ ಸುಟ್ಟುರೋಬೇಕು ಸಪ್ತ ವ್ಯಸನಗಳ ಆ ತೊಟ್ಟಿಲ ಮುರಿದು ಕಣ್ಣೆಯ ಹರಿದು ಆ ಪಟ್ಟ ಬಯಲಲ್ಲಿ ನೆಲಬಲ್ಲಡೆ ಕೂಡಲ ಚೆನ್ನ ಬಸವಣ್ಣ ಪ್ರಿಯ ಎನ್ನುವ ಈ ವಚನ ಇವತ್ತು ನನಗೆ ನಿಜವಾಗ್ಲೂ ನೆನಪು ಬರಕತ್ತಿತ್ತು. ಯಾಕಂದರೆ ಈ ದಿನ .com ಏನು ಮಾಡ್ತಾಯಿದೆ ಅಂದರೆ ಇವತ್ತು ಕಟ್ಟುವ ಕೆಲಸ ಮಾಡ್ತಾಯಿದೆ, ಸಮಾಜದಲ್ಲಿ ಮನ ಕಟ್ಟುವ ಕೆಲಸ ಮಾಡ್ತಾಯಿದೆ, ಜನರ ಮಧ್ಯೆ ಮನ ಕಟ್ಟುವಂಥ ಕೆಲಸ ಮಾಡ್ತಾಯಿದೆ, ಮನ ಬೆಸುಗೊಳ್ಳುವಂಥ ಕೆಲಸ ಮಾಡ್ತಾಯಿದೆ. ಇಲ್ಲಿ ಜನರ ಒಂದು ಶೋಷಿತರ, ಬಡವರ, ಅವ್ರಿಗೆ ಏನು ಪರವಾಗಿ ನಿಲ್ಲುವಂಥ ಒಂದು ಕೆಲಸ ಇವತ್ತು ಏನು ಮಾಡ್ತಾ ಇದೆ ಅನ್ನೋದು ಈ ದಿನ .com ಅಂತ ನನಗೆ ಅನಿಸ್ತದೆ. ಯಾಕಂದರೆ ಎಲ್ಲ ಮಾಧ್ಯಮಗಳದ್ದು ಟೈಟಲ್ಸ್ ಎಲ್ಲ ನೋಡಿದ್ವಿ, ಏನೇನೋ ಇರ್ತವೆ. ಆದರೆ ಇದು ನೋಡಿ ಎಷ್ಟು ಚೆಂದ, ಸತ್ಯ, ನ್ಯಾಯ, ಪ್ರೀತಿ. ಒಂದು ಮಾಧ್ಯಮಕ್ಕೆ ಬೇಕಾಗಿದ್ದು ಇದು. ಸತ್ಯ ಬೇಕು, ನ್ಯಾಯ ಬೇಕು, ಅದೆಲ್ಲರನ್ನೂ ಒಳಗೊಳ್ಳುವಂಥ ನಮ್ಮವ ಎನ್ನುವ ಸಕಲ ಜೀವಾತ್ಮರಿಗೆ ಬಯಸುವಂಥ ಒಂದು ಪ್ರೀತಿ ಏನೈತಲ್ಲ, ಆ ಪ್ರೀತಿ ಕೊಡುವಂಥದ್ದು ಕೂಡ ಈ ದಿನದ .comನ ಉದ್ದೇಶ ಅಂತಲೂ ನನಗನ್ಸುತ್ತೆ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಿಂತುಕೊಂಡು ನಾವು ವಿಚಾರ ಮಾಡಿದಾಗ ಮಾಧ್ಯಮಗಳು ಯಾವುದ್ಯಾವುದೋ ರೀತಿ ಏನೇನೋ ಆಗಿದಾವ, ಹೆಂಗೋ ಆಗಿದಾವ ಅಂತಂದೆಲ್ಲರೂ ಮಾತಾಡ್ತೀವಿ. ಅದು ಒಂದು ನಿಟ್ಟಿನಲ್ಲಿ ಸತ್ಯ ಅನಿಸಿದರೂ ಕೂಡ ಮಾಧ್ಯಮದ ನಿಜವಾದ ಮಾಧ್ಯಮ ಧರ್ಮವನ್ನು ಕಾಪಾಡಿಕೊಂಡು ಹೋಗುವಂಥ ಕೆಲಸ ಇವತ್ತು ಈ ದಿನ .com ಮಾಡ್ತಾ ಇದೆ ಅಂತ ಅನಿಸುತ್ತೆ. ಯಾಕನ್ನಪ್ಪ ಅಂತಂದರೆ ಸೌಜನ್ಯ ಪ್ರಕರಣವನ್ನು ನಾವು ಒಂದು ಗಮನ ಅವ್ರು ಯಾಕಂದ್ರೆ ಅವ್ರು ಸಬ್ಸ್ಕ್ರೈಬ್ ಆಗಿ ಅವ್ರು ಕಳಿಸ್ತಕ್ಕಂಥ ಎಲ್ಲ ಇವನ್ನು ನೋಡಿದ್ದೀನಿ. 100 ವೀಡಿಯೋಸ್ ಅವ್ರು ಕಳಿಸಿರೋದು 50 to 60 ವೀಡಿಯೋಸ್ ನಾನು ನೋಡಿದ್ದೀನಿ. ಆ ಸೌಜನ್ಯದ ಒಂದು ಪ್ರಕರಣವನ್ನೇ ಇಡೀ ಒಂದು ಅದು ಏನು ಬೇರೆ ರೀತಿಯಾಗಿಯೇ ಒಂದು ಬಿಂಬಿಸುವಂಥ ಒಂದು ಕಾಲಘಟ್ಟದಲ್ಲಿ ಅದರ ನೈಜವಾದ ಕೆಲವು ವಿಷಯಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದು ಈ ದಿನ .com. ಇದೇ ರೀತಿಯಾಗಿ ನಾವು ಬೇರೆ ರೀತಿಯಾದಂಥ ಎಲ್ಲೋ ಹೊರದೇಶಗಳಿಗೆ ಹೋಗಿ ವರದಿ ಮಾಡ್ತೀವಿ,
ಇಲ್ಲಿವರೆಗೂ ಕೂಡ ಮಣಿಪುರಕ್ಕೆ ಹೋಗಿ ವರದಿ ಮಾಡಿದ್ದು ಯಾವ್ದಾರ ಇದನ್ನಪ್ಪ ಅಂದ್ರೆ ಅದು ಈ ದಿನದ ಅಲ್ಲಿ ಆಗ್ತಕ್ಕಂಥ ದಂಗೆಗಳು ಇವು ನಾವುಗಳು ಕುಂತು ಏನಾರ ಒಂದು ಇದು ಮಾಡಿದೆ ಅಂದರೆ ಅದು ಈ ದಿನ ಅಷ್ಟು ಒಂದು ನೈಜವಾದಂಥ ಒಂದು ಪ್ರೀತಿಯಾದಂಥ ಒಂದು ನಿಷ್ಠುರವಾದಂಥ ಒಂದು ವಿಷಯಗಳನ್ನು ನಮಗೆಲ್ಲ ಹಂಚಿಕೊಡೋಂಥ ಒಂದು ಕೆಲಸ ಈ ದಿನ .com ಮಾಡ್ತಾ ಇದೆ. ಆದರೆ ನಾನು ಈ ದಿನ .comನ ಬಳಗಕ್ಕೂ ಕೂಡ ಒಂದು ಕಿವಿ ಮಾತು ಹೇಳ್ಬೇಕಂತ ನನಗೆ ಇಷ್ಟ ಇದೆ. ಯಾಕಂದಪ್ಪ ಅಂತಂದರೆ ಒಂದು ಕಾಡಿನಲ್ಲಿ ಒಬ್ಬ ಸನ್ಯಾಸಿ ಇರ್ತಾನೆ. ಆ ಸನ್ಯಾಸಿ ಆರಾಮ ಒಂದು ಕಾಡಿನಲ್ಲಿದ್ದು ಒಂದು ಕುಂಡ್ಲ ಹಿಡ್ಕೊಂಡು ಗಡ್ಡೆ ಗೆಣಸು ತಿನ್ಕಂತ ತಾನು ತಪಸ್ಸು ಮಾಡ್ಕೊಂತ ಆರಾಮ ಇರ್ತಾನೆ. ಹಂಗೆ ಅವ್ನು ಕಾಡಿನಲ್ಲಿ ಹೋಗ್ತಾ ತನ್ನ ದಾರ್ಯಾಗ ಒಂದು ದಿನ ಅವನಿಗೆ ಒಂದು ಕತ್ತಿ ಸಿಗ್ತದೆ. ಆ ಕತ್ತಿ ಸಿಕ್ಕ ಕೂಡ ಆ ಸನ್ಯಾಸಿಗೆ ಇರಬೇಕಾದಂಥ ಒಂದು ಸಾತ್ವಿಕ ಗುಣಗಳು ಬೇರೆ ರೀತಿಯಾಗಿ ಬದಲಾವಣೆ ಆಗ್ತದೆ. ಆ ಕತ್ತಿ ಹಿಡ್ಕೊಂಡು ಹೋಗ್ತಾ ಆತ ಅಲ್ಲಿರ್ತಕ್ಕಂಥ ಗಿಡಗಳನ್ನು ಬಳ್ಳಿಗಳನ್ನು ಕಡ್ಕಂತ ತನಗೆ ದಾರಿ ಮಾಡ್ಕೊಂತೆಲ್ಲ ಹೋಗ್ತಾ ಇರ್ತಾನೆ. ಆ ರೀತಿ ಮಾಡ್ಕೊಂತ ಹೋಗೋ ಟೈಮ್ನಾಗ ಈ ರೀತಿ ಅಲ್ಲಿರ್ತಕ್ಕಂಥ ಜೀವಗಳನ್ನು ಇವು ಕೂಡ ಅಲ್ಲಿ ನಾಶ ಮಾಡ್ಕೊಂತ ಹೋಗ್ತಿರ್ತಾನೆ. ತನಗೆ ಸಿಕ್ಕಂಥ ಒಂದು ಆ ಕತ್ತಿಯ ಒಂದು ಮನುಷ್ಯದ ಕತ್ತಿಂದ ಆಮೇಲೆ ಅದನ್ನು ಮತ್ತೆ ಒಂದು ತಲೆ ಬಂದು ಅದು ಮಂಡಾರ್ಪಣ ಮತ್ತೆ ಅದು ಚೂಪ್ ಮಾಡ್ತಾನೆ. ಹಿಂಗೆ ಕಾಡ್ನಾಗ ಹೋಗೋ ಟೈಮ್ನಾಗ ಒಂದು ನಾಯಿ ಹೋಗ್ಬಿಡ್ತದೆ. ಅದನ್ನ ನೋಡಿ ಆ ಸನ್ಯಾಸಿ ನೋಡಿ ನಾಯಿ ಹೋಗ್ಬಿಡ್ತದೆ. ನಾಯಿ ಹೋಗಿ ಕೂಡ ಆ ಕತ್ತಿ ತಗೊಂಡು ಆ ನಾಯಿ ಬಾಲ ಕಟ್ ಮಾಡ್ತಾರೆ. ಸನ್ಯಾಸಿ ನಾಯಿ ಬಾಲ ಕಟ್ ಮಾಡಿದ್ರು ಕೂಡ ಆ ನಾಯಿ ಬೊಗಳ್ಕೊಂತ ಹೋಗ್ತದೆ. ಅವು ಆ ಸನ್ಯಾಸಿಗೆ ಆ ಸನ್ಯಾಸಿಯಲ್ಲಿ ಇರ್ತಕ್ಕಬೇಕಾದಂಥ ಗುಣಗಳು ಹೋಗಿ ಅವನಲ್ಲಿ ವಿಕೃತ ಮೂಡಕತ್ಬಿಡ್ತದೆ. ಆ ವಿಕೃತ ಎಲ್ಲಿ ಮಟ್ಟ ಮೂಡುತ್ತಾನಪ್ಪ ಅಂತಂದರೆ ಸಣ್ಣ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಜನರ ಮೇಲೆ ಕೂಡ ದಾಳಿ ಮಾಡೋಂಥ ಒಂದು ವಿಕೃತ ಮೂಡುತ್ತೆ. ಇಲ್ಲಿ ನಾನು ಹೇಳ ಬಯಸೋದು ಏನಿದೆಯಲ್ಲ, ಈ ಕತ್ತಿ ಅನ್ನೋದೇನೈತಲ್ಲ ಅಧಿಕಾರ, ಈ ಕತ್ತಿ ಅನ್ನೋದೇನದ ಅಧಿಕಾರ. ಇವತ್ತು ಮಾಧ್ಯಮಗಳಿಗೂ ಕೂಡ ಒಂದು ಅಧಿಕಾರ ಇದೆ. ಆ ಅಧಿಕಾರನ ಸಾತ್ವಿಕ ರೀತಿಯಲ್ಲಿ ಇದನ್ನು ನಾವು ಸಮಾಜಕ್ಕೆ ಉಪಯೋಗಿಸ್ಕೊಳ್ಬೇಕು. ಜನರ ಒಂದು ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ನಾವು ಈ ಒಂದು ಮಾಧ್ಯಮದ ಅಧಿಕಾರವನ್ನು ನಾವು ಗಳಿಸಿಕೊಂಡು ನಾವು ಹೋಗ್ಬೇಕಂತ ನಾನು ಹೇಳ್ತೇವೆ. ನನ್ನದೊಂದು ಆಸೆ. 70ರ ದಶಕದಲ್ಲಿ ನಿಮ್ಗೆ ಗೊತ್ತಿರಬೇಕು, ಇಲ್ಲದೊಂದು ಹಿರಿಯರಿಗೆ ಯಾವುದೇ ಒಬ್ಬ ರಾಜಕಾರಣನ ವಿಡಂಬನೆಯಾಗಿ ಬರೆಯುವಂಥ ಕೆಲಸ ಮಾಧ್ಯಮಗಳು ಮಾಡ್ತಿದ್ದಿಲ್ಲ. ಅವತ್ತಿನ ಪತ್ರಕರ್ತರು ಯಾರು ಮಾಡ್ತಾ ಇದ್ದಿಲ್ಲ. ಆದರೆ ಲಂಕೇಶ್ ಪತ್ರಕರ್ತರ ಒಂದು ಇದಕ್ಕೆ ಏನು ಮಾಡ್ತಾರೆ ಅಂದರೆ ಅವರು ಒಂದು ವಿಭಿನ್ನವಾದಂಥ ಒಂದು ರೂಪನೇ ತಂದು ಕೊಡ್ತಾರೆ. ಅವರು ಯಾವಾಗಲೂ ಹೆಂಗೆ ತಿಳ್ಕೊಂಡಿದ್ರು ಒಂದು ಮಾಧ್ಯಮಗಳು ಅನ್ನಪ್ಪ ಅಂತಂದರೆ ಅದು ಸರ್ಕಾರದ ವಿಪಕ್ಷವಾಗಿ ನಡ್ಕೊಳ್ಬೇಕು ಮಾಧ್ಯಮಗಳು ಅನ್ನೋದು. ಅಂದರೆ ಸರ್ಕಾರ ವಿಪಕ್ಷವಾಗಿ ಅಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಕುಂದುಕೊರತೆಗಳಿಲ್ಲಪ್ಪ, ಅಲ್ಲ ಕೆಲಸ ಆಗಲಾರ್ದಂಥ ಕೆಲಸಗಳನ್ನ ಅವನ್ನೆಲ್ಲ ನೋಡ್ಕೊಂಡು ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಂದರೆ ಆ ಪ್ರಾಬ್ಲಮ್ಗಳನ್ನು ಎತ್ತಿ ಹಿಡಿದು ಸಮಾಜಕ್ಕೆ ತೋರಿಸುವಂಥ ಕೆಲಸಗಳು ಯಾವುದು ಮಾಡಬೇಕಾಗಿತ್ತು ಅಂದರೆ ಮಾಧ್ಯಮಗಳು ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಅವ್ರದ್ದೊಂದು ಫಸ್ಟು ಅವ್ರದ್ದು ಮೊದಲನೆಯ ಒಂದು ರಾಜಕೀಯ ವಿಡಂಬನೆಯ ಒಂದು ಟೈಟಲ್ ಹೆಸರೇ ಭಾರಿ ಬ್ಯೂಟಿಫುಲ್ ಇದೆ. ಅವ್ರದ್ದು ಏನಂದರೆ ಚಿಕನ್ ಪಲಾವ್ ವರ್ಸಸ್ ನುಗ್ಗೆಕಾಯಿ ಗೊಜ್ಜು, ಚಿಕನ್ ಪಲಾವ್ ವರ್ಸಸ್ ನುಗ್ಗೆಕಾಯಿ ಗೊಜ್ಜು ಅಂತ ಅವರು ಮೊದಲನೇ ಒಂದು ರಾಜಕೀಯ ವಿಡಂಬನೆಯಾಗಿ ಅಂದಿನ ಗುಂಡೂರಾವರ ಒಂದು ಅಸಹಾಯಕತೆಯನ್ನು ಎತ್ತಿ ಬರೀತಾರೆ. ಹಾಗಾಗಿ ಇವತ್ತೂ ಕೂಡ ಮಾಧ್ಯಮಗಳು ಕೂಡ ಆ ರೀತಿಯಾಗಿ ಬೆಳೀತಾ ಮತ್ತು ಸರ್ಕಾರಗಳ ವಿಪಕ್ಷಗಳಂತೆ ಸರ್ಕಾರದ ಜೊತೆಗೆ ನಡೆದುಕೊಳ್ತಾ ಜನರ ಒಂದು ಕಷ್ಟಗಳಿಗೆ, ನಿರುದ್ಯೋಗದ ಸಮಸ್ಯೆಗಳಿಗೆ, ಹಸಿವಿನ ಸಮಸ್ಯೆಗಳಿಗೆ, ಆರೋಗ್ಯದ ಸಮಸ್ಯೆಗಳಿಗೆ ಅದು ಬೆನ್ನೆಲುಬಾಗಿ ನಿಲ್ಲುತ್ತಾ ಇವತ್ತೇನು ಕೆಲಸ ಮಾಡ್ತಾ ಇದೆ ಅನ್ನೋದು ಅದು ನಿಜವಾಗ್ಲೂ ಈ ದಿನ .com ಮಾಡ್ತಾ ಇದೆ. ಯಾಕಂದರೆ ರಫಿ 2 ವರ್ಷದಿಂದ ನನ್ನ ಹತ್ರ ಬಂದಾಗ ಫಸ್ಟ್ ಟೈಮ್ ರಫಿ ನನಗೆ 2 ವರ್ಷದಿಂದ ನಾನು ಹಾಸ್ಪಿಟ್ಲಿಗೆ ಬಂದಾಗೂ ಕೂಡ ಅವತ್ತಿವೆಲ್ಲ ನಾವು ಡಿಸ್ಕಷನ್ ಮಾಡ್ತೀವಿ ರಫಿ ನಾವೆಲ್ಲ ಹೋಗಿ ಅಂಥ ಒಂದು ಅದ್ಭುತವಾದಂಥ ಕೆಲಸ ಇವತ್ತಿನ ಈ ಕಾರ್ಯಕ್ರಮ ಒಂದು ಈ ದಿನ .com ಮಾಡ್ತಾ ಇದೆ. ನಿಜವಾಗಿ ಕರ್ನಾಟಕ ನಡೆದ ಹೆಜ್ಜೆ ಇವತ್ತು ಮುಂದಿನ ನಡೆ ಏನನ್ನೋದು ಕೂಡ ಮುಂದಿನ ಈ ದಿನ .comಗೆ ಒಂದು ಸವಾಲು ಮತ್ತು ಎಚ್ಚರಿಕೆ ನಡೆಗಳೇ ಆಗಿರಲಿ ಅಂತ ಹೇಳ್ತಾರೆ. ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಪ್ರೀತಿಯ ಶರಣ. .com ಐತಲ್ಲ ಅದಕ್ಕೆ ನಾನು ಹಳೆ ಮೆಂಬರ್ ಅದರಲ್ಲಿ ಇದ್ದೀನಿ .comಲ್ಲಿ. ಈಗ ನಾನು ಹೇಳೋದು ಒಂದೇ, ಈದಿನ .com ಬೆಳೆಸ್ಕೊತ ಆ ಈದಿನ .com ಒಂದು ಪ್ರವೃತ್ತಿ ಏನೈತೆ ಅವರು ಯಾರು ಪರವಾಗಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಅವ್ರು ಸಹಕಾರ ಮಾಡಬೇಕು.
ಅವನು ಬೀಳ್ತಾರೆ. ಈಗ ನನ್ನ ಮುಂದಿನ ಮಾತು ಏನಪ್ಪ ಅಂದರೆ, ಈಗ ನಮ್ಮ ಸ್ನೇಹಿತರು ಮಾಡಿದ್ರೆ Indian.com ಅವರೆಲ್ಲ ನಮ್ಮ ಸ್ನೇಹಿತರೆ, ನನಗಿರೋ ಜೂನಿಯರ್ಸ್. ಸೀನಿಯರ್ಸ್ ಇದ್ದವ್ರು ತೀರೋಗ್ಬಿಟ್ರೆ ಈಗ ನಾನೇ ಸೀನಿಯರ್ ಅವ್ರ ಪೈಕಿ, ಅವರೆಲ್ಲ ನನ್ನ ಸ್ನೇಹಿತರೆ. ಆದರೆ ನಾನು ಹೋರಾಟಗಾರ, ನಾನು ಭಾಷಣಕಾರಲ್ಲ. ಭಾಷಣ ಮಾಡೋದು ಕಡಿಮೆ, ನಾನು ಹೋರಾಟ ಮಾಡೋದು ಜೀವನೋದ್ದಕ್ಕೂ ಮಾಡ್ಕೊತ ಬಂದೀನಿ. ಪ್ರಜ್ಞೆ ಮತ್ತು ಅವ್ರದ್ದು ಮಾಡ್ಕೊತ ಬಂದೀನಿ. ಈಗ ಈ ಕಾರ್ಯಕ್ರಮ ಬಂದು ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾಡ್ಬೋದು. ನಮಗೆಲ್ಲರಿಗೂ ಗೊತ್ತಿರುತ್ತೆ, ಭಾಳಷ್ಟು ವಿಷಯಗಳಲ್ಲಿ ಸ್ಪೆಷಲ್ ಸ್ಟೋರಿ ಅಂತ ಒಂದಿಷ್ಟು ಸ್ಟೋರಿಗಳನ್ನು ಮಾಡಿ ಸರ್ಕಾರದ ಮಟ್ಟಕ್ಕೆ ಅದನ್ನು ಆ್ಯಡ್ ಮಾಡಿ ಸರ್ಕಾರದ ಇಲಾಖೆಯವರು, ಸಂಬಂಧಪಟ್ಟಂಥ ಇಲಾಖೆಯವರು ಆ ಸಂಬಂಧಪಟ್ಟತಕ್ಕಂಥ ಇಲಾಖೆಗೆ ಅದಕ್ಕೆ ನೋಟಿಸ್ಗಳ ಮುಖಾಂತರ ಅಥವಾ ಸೂಚನೆಗಳ ಮುಖಾಂತರ ತಲುಪಿಸಿ ಎಚ್ಚರಿಸುವಂಥ ಕೆಲಸವನ್ನು ಈ ದಿನ.com ಮಾಡಿದೆ. ಈ ದಿನ.com ಅದರ ಜೊತೆಗೆ ಓದುಗರನ್ನೇ ವರದಿಗಾರನಾಗಿ ಮಾಡಿರ್ತಕ್ಕಂಥದ್ದನ್ನು ನಮಗೆ ಈಗಾಗಲೇ ಪ್ರಸಾರ ಮಾಡಿ ನಮ್ಮ ಸ್ನೇಹಿತರು ಹೇಳಿದರು. ಇನ್ನು ಉದಾಹರಣೆಗಾಗಿ ನನ್ನದೇ ಹೇಳ್ಬೇಕಾದ್ರೆ ನಾನೇನು ಮಾಧ್ಯಮ ಒಂದು ಪದವಿ ಪಡೆದವನಲ್ಲ, ಒಂದು ಪದವಿ BA ಪದವಿ ಪಡೆದಿರ್ತಕ್ಕ ಅದಕ್ಕೆ ಆಗಿರ್ತಕ್ಕಂಥ ವ್ಯಕ್ತಿ. ನಾನು ಕೂಡ ಈ 1.5 ವರ್ಷ ಆಯಿತು, 2 ವರ್ಷದ ಇದ್ರ ಜೊತೆಗೆ ಒಂದು ಏನಂತಂದರೆ ಸಿಟಿಜನ್ ವರದಿಗಾರನಾಗಿ ನನ್ನ ಆಯ್ಕೆ ಮಾಡಿಕೊಂಡ್ರು. ಅದಕ್ಕೆ ಪೇಮೆಂಟ್ ಏನಿರಲಿಲ್ಲ. ಬಟ್ ನಮ್ಮ ಕ್ಷೇತ್ರದಲ್ಲೇ ನಮ್ಮ ತಾಲೂಕುಗಳಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಪ್ರತಿನಿತ್ಯನೂ ಒಂದಿಷ್ಟು ಶೋಷಿತ ಸಮುದಾಯಗಳನ್ನು ಆರ್ಥಿಕ ಸ್ಥಿತಿಗಳ ಬಗ್ಗೆ, ಸಾಮಾಜಿಕ ಸ್ಥಿತಿಗಳ ಬಗ್ಗೆ ಅಥವಾ ಅವರ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಹೇಗಿದೆ ಅನ್ನೋದಂಥದ್ದನ್ನು ಗುಡಿಸಲುಗಳಿಗೆ ಹೋಗಿ ಅಲ್ಲಿ ಸ್ಪೆಷಲ್ ಸ್ಟೋರಿಗಳನ್ನು ಮಾಡಿ, ವಿಶೇಷ ವರದಿಗಳನ್ನು ಮಾಡಿ ಈ ದಿನ.com ಹಾಕಿದಾಗ ಬಹುಬೇಗ ಆ ಇಲಾಖೆಯವರು ಬಂದು ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಕ್ಕಂಥ ಘಟನೆಗಳು ಸಾಕಷ್ಟು ಆಗೋದು. ಈ ಮಟ್ಟದಲ್ಲಿ ಈ ದಿನ ಆಯಿತು. ನಂತರ ನನ್ನನ್ನು ಒಬ್ಬ ಸಂಪೂರ್ಣ ವರದಿಗಾರನಾಗಿ ಮಾಡಿರ್ತಕ್ಕಂಥದ್ದು ಈ ದಿನ.com. ನಾನು ಪದವೀಧರ ಮಾಧ್ಯಮ ಪದವಿ ಪಡೆದೇ ಇದ್ದರೂ ಕೂಡ ನನ್ನನ್ನು ವರದಿಗಾರನಾಗಿ ಮಾಡಿರ್ತಕ್ಕಂಥ ಒಂದು ಏನಾಗಿ ಅದು ಇದೆ ಅಂತಂದರೆ ಅದು ಈ ದಿನ.com ಅಂತಕ್ಕಂಥದ್ದು. ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ